ಹುಬ್ಬಳ್ಳಿ ಪೇಟೆಯಲ್ಲಿ ನನ್ನ ಕೆಲಸ ಮುಗಿಸಿ ಬಸ್ಸು ಹತ್ತಿ ಶಿರಸಿಗೆ ಬರುವಷ್ಟರಲ್ಲಿ ರಾತ್ರಿ 9 ಆಗಿಬಿಟ್ಟಿತ್ತು. ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ಇಳಿದವಳೆ ಅಕ್ಕಪಕ್ಕ ಕಣ್ಣು ಹಾಯಿಸಿ ನನ್ನೂರಿನ ಕಡೆಯವರು ಯಾರಾದರೂ ಸಿಕ್ಕರೆಂದು ಕತ್ತು ಉದ್ದ ಮಾಡಿದೆ. ಯಾರೂ ಇದ್ದ ಹಾಗೆ ಕಾಣಲಿಲ್ಲ. ಲೇಡೀಸ್ ರೂಮ್ ಕಡೆ ಹೊರಟೆ. ಅಲ್ಲೂ ಯಾವ ಪರಿಚಯದ ಮುಖವಿಲ್ಲ. ಪುನಃ ಬಸ್ ಸ್ಟ್ಯಾಂಡ್ ಒಳಗಡೆ ಬಂದು ನನ್ನ ಊರಿಗೆ ಹೋಗುವ ಯಾವುದಾದ್ರೂ ಬಸ್ ಇದೆಯೇ ಎಂದು ನೋಡಿದೆ. ಇರಲಿಲ್ಲ. ಕೌಂಟರ್ನಲ್ಲಿ ವಿಚಾರಿಸಿದೆ. ಆತ ಒಮ್ಮೆ ವಿಚಿತ್ರವಾಗಿ ನೋಡಿ, ಯಾವೂರಿಗೆ ಹೋಗಬೇಕು? ನಡಿಮನೆಗೆ ಎಂದೆ. ಒಬ್ರೇನಾ? ಹೌದು ಎಂದೆ ತಲೆ ಅಲ್ಲಾಡಿಸುತ್ತಾ. ನನ್ನ ಧ್ವನಿ ನಡುಗಿತ್ತು. ಆದರೂ ಮುಖದಲ್ಲಿ ಧೈರ್ಯ ವ್ಯಕ್ತಪಡಿಸುವ ಪ್ರಯತ್ನ ಮಾಡಿದೆ. ಆತನಿಗೆ ಏನನಿಸಿತ್ತೋ ಏನೋ. 9:30ಗೆ ಮಲ್ಲಿಗೆಹಳ್ಳಿ ಬಸ್ ಇದೆ. ಆದರೆ ಅದು ಬರುವುದು 10 ಗಂಟೆಗೆ. ಕೆಲವೊಮ್ಮೆ ಬರದೇನೂ ಇರಬಹುದು. ಬರದೇ ಇದ್ರೆ ಲಾಸ್ಟ್ ಬಸ್ ಕ್ಯಾನ್ಸಲ್ ಮಾಡ್ತೀನಿ ಅಂದ. ನನಗೋ ದಿಕ್ಕೆ ತೋಚದಂತಾಯಿತು. ಮೈಯೆಲ್ಲ ಬೆವರುವುದಕ್ಕೆ ಶುರುವಾಯಿತು. ಇದ್ದ ದೇವತೆಗಳನ್ನೆಲ್ಲ ನೆನಪು ಮಾಡಿಕೊಳ್ಳುತ್ತಾ ಸಂಕಟ ಬಂದಾಗ ವೆಂಕಟರಮಣ ಎನ್ನುವಂತೆ ತಿರುಪತಿ ತಿಮ್ಮಪ್ಪ ಹೇಗಾದರೂ ಸಂಕಟದಿಂದ ಪಾರ್ ಮಾಡಪ್ಪ ಎಂದು ಅಲ್ಲೇ ಇದ್ದ ಕಲ್ಲು ಬೆಂಚಿನ ಮೇಲೆ ಕುಳಿತುಕೊಂಡೆ. ಆಗಲೇ 10 ಕಣ್ಣುಗಳು ನನ್ನನ್ನು ಪ್ರಶ್ನಾರ್ಥಕವಾಗಿ ನೋಡುತ್ತಿದ್ದವು. ಶಿರಸಿಯಿಂದ 25 ಕಿಲೋಮೀಟರ್ ಹೋದರೆ ನಮ್ಮೂರು ಸಿಕ್ಕಿಬಿಡುತ್ತೆ. ಆದರೆ ಏನಿಲ್ಲವೆಂದರೂ 1.5 ತಾಸಂತೂ ಬೇಕು. ಹಳ್ಳಿ ರೂಟಿನ ರಸ್ತೆಯಲ್ಲಿ ರಾತ್ರಿ ಹೊತ್ತು ಬಸ್ಸು ಓಡಿಸುವುದು ಅಷ್ಟೇ ಕಷ್ಟದ ಕೆಲಸ. ಹೋಗ್ಲಿ, ಮನೆಗೆ ಒಂದು ಫೋನ್ ಆದರೂ ಮಾಡೋಣ ಅಂದರೆ ಹಾಳಾದ ಫೋನು ಯಾವಾಗಲೂ ಡೆಡ್. ಇನ್ನು ಮೊಬೈಲ್ ನೋಡಿದರೆ ನೆಟ್ವರ್ಕ್ ಪ್ರಾಬ್ಲಮ್. ಅಂತೂ ನನ್ನ ಹಣೆ ಬರಕ್ಕೆ ಲಾಸ್ಟ್ ಬಸ್ಸೇ ಗತಿಯಾಯಿತು. ಅಪರೂಪಕ್ಕೊಮ್ಮೆ ನಮ್ಮಪ್ಪನಿಗೆ ಲಾಸ್ಟ್ ಬಸ್ಸಿಗೆ ಬರುವ ಪರಿಸ್ಥಿತಿ ಬಂದರೆ ಅಮ್ಮ ತುಂಬ ಹೆದರ್ತಾ ಇದ್ಲು. ಯಾಕಮ್ಮ ಅಷ್ಟೊಂದು ಭಯ ಪಡ್ತೀಯ? ಲಾಸ್ಟ್ ಬಸ್ಸಲ್ಲಿ ಹುಲಿ ಇರುತ್ತೋ ದೆವ್ವ ಪಿಶಾಚಿ ಇರುತ್ತೋ ಅಂತ ಕೇಳಿದ್ದಕ್ಕೆ, ದೆವ್ವ ಪಿಶಾಚಿಗೂ ಮೀರಿದ ಮನುಷ್ಯರಿರ್ತಾರೆ, ಅದು ಸೇರುವ ಸ್ಥಳ ಸೇರಿದ್ರೆ ನಮ್ಮ ಪುಣ್ಯ ಎಂದಿದ್ರು. ಅಮ್ಮ ಹೇಳಿದ ರೀತಿಯಿಂದಲೇ ಆ ಬಸ್ಸಿನ ಪರಿಸ್ಥಿತಿಯನ್ನು ಊಹಿಸಿಕೊಂಡಿದ್ದೆ. ಆದರೆ ಇವತ್ತು ನನಗೆ ಅನುಭವಿಸುವ ಯೋಗ ಎಂದುಕೊಂಡು ಬಸ್ಸಿಗಾಗಿ ಕಾಯುತ್ತಾ ನೆಪಕ್ಕೊಂದು ಪುಸ್ತಕ ಹಿಡಿದುಕೊಂಡು ಕುಳಿತೆ. ಎಷ್ಟೇ ಧೈರ್ಯ ತಂದ್ಕೊಂಡ್ರೂ ಮೂಲೆಯಲ್ಲಿ ಭಯ ಮಾತ್ರ ಕಾಡುತ್ತಲೇ ಇತ್ತು. ಬಸ್ ಸ್ಟ್ಯಾಂಡ್ನಲ್ಲಿ ಎಲ್ಲರೂ ನೋಡುವವರೇ. ಅದ್ಯಾಕೆ ಹಾಗೆ ಹುಟ್ಟ ಹೆಣ್ಣು ಮಕ್ಕಳನ್ನು ಕಾಣದವರಂತೆ ಕೆಕ್ಕರಿಸಿ ನೋಡ್ತಾರೋ ನಾ ಕಾಣೆ. ಅಲ್ಲ, ಇವರಿಗೇನು ಅಕ್ಕ ತಂಗಿ ಹೆಂಡತಿ ಮಕ್ಕಳು ಯಾರೂ ಇರಲ್ವಾ? ಕಡೆ ಪಕ್ಷ ತಾಯಿ ನೆನಪಾದ್ರೂ ಬರಬಾರ್ದ ಎನಿಸಿತ್ತು. ಕೆಲವರು ಹುಷ್ ಹುಷ್ ಎಂದು ನನ್ನೆಡೆ ನೋಡಿ ಆಚೆ ಹೋಗಿ ಶಿಳ್ಳೆ ಹಾಕ್ತಾ ಇದ್ರು. ಗಾಂಧೀಜಿ ಹೇಳಿದ್ರಂತೆ, ಅರ್ಧ ರಾತ್ರಿಯಲ್ಲಿ ಯಾವುದೇ ಭಯವಿಲ್ಲದೆ ಯಾವಾಗ ಹೆಣ್ಮಕ್ಳು ಓಡಾಡುವಂತಾಗುತ್ತಾಳೋ ಆಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಂತೆ ಅಂತ. 9 ಗಂಟೆಗೆ ಇಷ್ಟು ಭಯಾನಕ ವಾತಾವರಣ ಉದ್ಭವಿಸಿರುವಾಗ ಇನ್ನು ಮಧ್ಯರಾತ್ರಿಯ ಅವಸ್ಥೆ ಕೇಳಬೇಕೆ? ಊಹಿಸುವುದಕ್ಕೂ ಅಂಜಿಕೆ. ಈ ಜನರ ಬಗ್ಗೆ ಒಮ್ಮೆ ಅಸಹ್ಯ ಹುಟ್ಟಿತು. ಅಂತೂ ಇಂತೂ ಬಂದೇ ಬಿಡ್ತು. ತುಂಬಿದ ಬಸುರಿಯಂತೆ ನಮ್ಮೂರಿಗೆ ಹೋಗುವ ಮಲ್ಲಿಗೆಹಳ್ಳಿ ಬಸ್ಸು. ಜನರ ನೂಕು ನುಗ್ಗುಲಿನ ಮಧ್ಯೆಯೂ ಅಲ್ಲೇ ನುಸುಳಿ ಬಸ್ಸು ಹತ್ತಿದೆ. ಎದುರು ಸೀಟಿನಲ್ಲಿ ಕಿಟಕಿಯ ಪಕ್ಕ ಜಾಗ ಬೇಕಿತ್ತು ನನಗೆ. ಸೀಟಿಗಾಗಿ ಹುಡುಕಾಡಿದೆ. ಅಷ್ಟರಲ್ಲಿ ಒಬ್ಬ ಯಂಗ್ ಮ್ಯಾನ್ ನನಗೋಸ್ಕರ ಮುಂಬದಿಯ 2ನೇ ಸೀಟನ್ನು ರಿಸರ್ವ್ ಮಾಡಿದ್ದ. ಆತ ಯಾರೋ ನನಗೂ ಗೊತ್ತಿಲ್ಲ. ಸಿನಿಮಾ ಹೀರೋ ಥರ ಪ್ರವೇಶ ಮಾಡಿದ್ದ. ಇವನದೆಂತಹ ನಾಟಕವೋ ಎಂದು ಅನುಮಾನದಿಂದಲೇ ನೋಡಿದ್ದೆ. ಆದರೆ ಆತ ಧನ್ಯವಾದಗಳು ಕೂಡ ನಿರೀಕ್ಷಿಸದೆ ಹಿಂದಿನ ಸೀಟಿಗೆ ನಡೆದೇ ಬಿಟ್ಟ. ನೋಡುತ್ತಲೇ ಬಸ್ಸಿನಲ್ಲಿ ಜನ ತುಂಬಿ ನೂಕು ನುಗ್ಗಲು ಜಾಸ್ತಿ ಆಯಿತು. ಜಗಳ, ಹೊಡೆದಾಟ ಎಲ್ಲವೂ ಶುರುವಾಗಿ ಅಲ್ಲೇ ತಣ್ಣಗಾಯಿತು. ನನ್ನ ಕಣ್ಣು ಮಾತ್ರ ಆಗಾಗ ಅವನ ಕಡೆಗೆ ಬೇಡವೆಂದರೂ ನೋಡುತ್ತಿತ್ತು. ಆದರೆ ಆತ ಮಾತ್ರ ಸುಮ್ಮನೆ ಕುಳಿತಿದ್ದ, ವಿಧೇಯ ವಿದ್ಯಾರ್ಥಿಯಂತೆ. ಸ್ವಲ್ಪ ಹೊತ್ತಿನಲ್ಲಿ ಕಂಠಮಟ್ಟ ಕುಡಿದು ಬಂದ ಡ್ರೈವರ್ ಬಸ್ಸು ಸ್ಟಾರ್ಟ್ ಮಾಡಿ ಹೊರಟೇ ಬಿಟ್ಟ. ಆದರೆ ಪಾಪದ ಕಂಡಕ್ಟರ್ ಇನ್ನೂ ಟಿಕೆಟ್ ಕೌಂಟರ್ನಲ್ಲೇ ಇದ್ದ. ಎಲ್ಲರೂ ಅವರವರ ಪ್ರಪಂಚದಲ್ಲಿ ತೇಲಾಡ್ತಾ ಇರುವಾಗ ಇದೆಲ್ಲಿ ಅರಿವಿಗೆ ಬರುವುದಕ್ಕೆ ಸಾಧ್ಯ? ಇದ್ದಕ್ಕಿದ್ದಂತೆ ಹಿಂದಿನಿಂದ ಯಾರೋ ವಿಷಲ್ ಹಾಕಿದ್ರು. ಅದೇ ಯಂಗ್ ಮ್ಯಾನ್ ಇರಬೇಕು. ಗಾಡಿ ಹಿಂದಕ್ಕೆ ಓಡಿಸ್ರಿ, ಕಂಡಕ್ಟರ್ ಬಂದಿಲ್ಲ ಅಂದಾಗ ಎಲ್ಲಿ ಹಾಳಾಗಿ ಹೋದವ ಎಂದು ಬಾಯಿಗೆ ಬಂದ ಕೆಟ್ಟ ಶಬ್ದಗಳನ್ನು ಬೈಯುತ್ತಾ ಬಸ್ಸು ಹಿಂದಕ್ಕೆ ತಂದ ಡ್ರೈವರ್. ಅದೇ ವೇಳೆಗೆ ಯಾರೋ ಒಬ್ಬಾತ ತೂರಾಡುತ್ತಲೇ ಬಂದು ನನ್ನ ಪಕ್ಕ ಕೂತ. ನನಗೂ ವಾಸನೆ ತಡೆದುಕೊಳ್ಳಲು ಸಾಧ್ಯವಾಗ್ತಾ ಇರಲಿಲ್ಲ. ಆತ ಒಲಿದು ನನ್ನ ಮೈ ಮೇಲೆ ಬೀಳುವಂತಿದ್ದ. ನನಗೆ ಅಸಹ್ಯವೆನಿಸಿ ಕೋಪ ಉಕ್ಕಿ ಬಂತು. ಕಂಡಕ್ಟರ್ ಕರೆದು ತೋರಿಸಿ ಆ ಕುಡುಕನನ್ನು ಹಿಂದಕ್ಕೆ ಕಳುಹಿಸಲು ರಿಕ್ವೆಸ್ಟ್ ಮಾಡಿಕೊಂಡೆ. ಆದರೆ ಆತ ಹೇಳಿದ್ದೇನು ಗೊತ್ತೇ? ಮೇಡಮ್, ಲಾಸ್ಟ್ ಬಸ್ನಲ್ಲಿ ಇದೆಲ್ಲ ಕಾಮನ್. ನಿಮಗಿದು ಹೊಸ ಅನುಭವ ಇರಬೇಕು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಬಂದ ಕೋಪವನ್ನು ಹೇಗೋ ತಡೆದುಕೊಂಡು ಕಿಟಕಿಗೆ ಒತ್ತಿ ಕುಳಿತೆ. ಆ ಕಡೆ ಈ ಕಡೆ ನೋಡಿದೆ. ಎಲ್ಲರೂ 10 ಭಂಗಿಗಳಲ್ಲಿ ಮಲಗಿದ್ರು.
ಒಂದ್ ಕಡೆ ಸಿಗರೇಟಿನ ಹೊಗೆಯಾದ್ರೆ ಇನ್ನೊಂದು ಕಡೆ ಸಾರಾಯಿಯ ಗಬ್ಬು ವಾಸನೆ ಮೂಗಿಗೆ ಹೊಡಿತಾ ಇತ್ತು. ಅದರ ಮೇಲೆ ಜರದ ಗುಡ್ಕ ಸೆಂಟಿನ ಸ್ಪ್ರೇ. ನನಗೋ ಹೊಟ್ಟೆ ತೊಳಸಿದಂತಾಯ್ತು. ಪುನಃ ಕಂಡಕ್ಟರ್ಗೆ ಹೇಳಿದೆ, ಧೂಮಪಾನ ನಿಷೇಧ ಅಂತ ಬರೆದು ಮತ್ಯಾಗೆ ಸಿಗರೇಟು ಸೇದೋಕೆ ಅವಕಾಶ ಕೊಟ್ರಿ? ನಮಗಿಲ್ಲಿ ವಾಂತಿ ಬರುವಂತಾಗಿದೆ. ಏನಮ್ಮ ನಿನ್ನ ರಗಳೆ, ವಾಂತಿನಾದ್ರೂ ಮಾಡ್ಕೋ, ಭೇದಿನಾದ್ರೂ ಮಾಡ್ಕೋ, ಬಸ್ ಅಂತೂ ನಮ್ದಲ್ಲ. ಹೌದು, ಅವ್ರು ಹೇಳಿದ್ದು ನಿಜ. ಸರ್ಕಾರಿ ಕೆಲಸ ದೇವ್ರ ಕೆಲಸ ಎಂದ್ಕೊಂಡು ಸುಮ್ಮನಾದೆ. ಬಸ್ಸು ಇದೇ ಅವಸ್ಥೆಯಲ್ಲಿ ಅರ್ಧ ದೂರ ಕ್ರಮಿಸಿತ್ತು. ಅಷ್ಟರಲ್ಲಿ ಟೈರ್ ಪಂಚರ್. ಭೂಮಿ ಈಗಲೇ ಬಾಯಿ ತೆರೆಬಾರ್ದೆ ಎನಿಸಿದ್ದಂತೂ ನಿಜ. ಇದೆಂತಹ ಅಗ್ನಿ ಪರೀಕ್ಷೆ ಎನಿಸಿ ಕಣ್ಣಲ್ಲಿ ನೀರು ಜಿನುಗಿತು. ಅಂತೂ ದೇವರಿಗೆ ನನ್ನ ಮೊರೆ ಕೇಳಿಸಿರ್ಬೇಕು. ಯಂಗ್ ಮ್ಯಾನ್ ನನ್ನೆದುರು ನಿಂತಿದ್ದ. ಯಾಕ್ರಿ ಇಷ್ಟೊತ್ತು ಎಲ್ಲ ನೋಡ್ಕೊಂಡು ಸುಮ್ಮನೆ ಕುಳಿತವರು ಈಗ ಸಡನ್ನಾಗಿ ಪ್ರತ್ಯಕ್ಷರಾದ್ರೆ? ನಾಳೆ ಫ್ರೆಂಡ್ಸ್ ಎದುರು ಸಿನಿಮಾ ಕತೆ ತರ ಹೇಳಿ ಬಡಾಯಿ ಕೊಚ್ಚಿಕೊಳ್ಳೋದಕ್ಕ? ಹುಸಿ ಕೋಪ ತೋರಿಸಿ ಹೇಳಿದೆ. ಇಲ್ಲ ಮೇಡಮ್, ಅಲ್ಲಿದ್ದವರೆಲ್ಲ ಕ್ಲಾಸ್ 4 ಜನರು. ಅವರಿಗೆ ಹೇಳಬೇಕಾದ್ರೆ ನಾವು ಆ ಕ್ಲಾಸ್ಗೆ ಇಳಿದು ಮಾತನಾಡಬೇಕಾಗುತ್ತದೆ. ಆಗ್ಲೇ ಲೇಟ್ ಆಗಿದೆ, ಮತ್ತೆ ಸೀನ್ ಕ್ರಿಯೇಟ್ ಆಗಿ ಅವೆಲ್ಲ ಅವಾಂತರ ಬೇಡ ಅಂತ ಸುಮ್ಮನಾದೆ. ಈ ರಾತ್ರಿಲಿ ಒಬ್ರೇ ಪರಿಸ್ಥಿತಿ ನಿಭಾಯಿಸೋದು ಕಷ್ಟ. ಬಸ್ಸು ಮುಂದಕ್ಕೆ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. ನೀವು ತಪ್ಪು ತಿಳಿಯದಿದ್ರೆ ಇಲ್ಲೇ 1 ಕಿಲೋಮೀಟರ್ ದೂರದಲ್ಲಿ ನಮ್ಮ ಮನೆ ಇದೆ. ನನ್ನ ಮೇಲೆ ನಂಬಿಕೆ ಇದ್ರೆ ನನ್ನ ಜೊತೆ ಮನೆಗೆ ಬರಬಹುದು. ನೀವೇನು ಯೋಚನೆ ಮಾಡಬೇಡಿ. ಮನೆಯಲ್ಲಿ ನಾನು ಒಬ್ಬನೇ ಇರೋದಲ್ಲ, ನನ್ನ ತಾಯಿನೂ ಜೊತೆಗಿದ್ದಾರೆ. ಬೆಳಿಗ್ಗೆ ನಿಮ್ಮನ್ನು ನಿಮ್ಮ ಮನೆಗೆ ತಲುಪಿಸುವ ವ್ಯವಸ್ಥೆ ಮಾಡ್ತೇನೆ ಎಂದ. ಬಿದ್ದವನಿಗೆ ಹುಲ್ಲು ಕಡ್ಡಿ ಆಸರೆ ಎನ್ನುವಂತೆ ನಡುರಾತ್ರಿಯಲ್ಲಿ ಈ ಜನರ ಜೊತೆ ಇರುವ ಬದಲು ಇವನೆಷ್ಟೋ ವಾಸಿ ಎನಿಸಿ ಆತನ ಹಿಂದೆ ಹೆಜ್ಜೆ ಹಾಕಿದೆ. ದಾರಿಯುದ್ದಕ್ಕೂ ನಡೆಯುತ್ತಾ ಇಬ್ರು ಫ್ರೆಂಡ್ಸ್ ಆದ್ವಿ. ದಾರಿ ಸಾಗಿದ್ದೇ ತಿಳಿಯಲಿಲ್ಲ. ಆತನ ಮನೆ ತಲುಪಿದ ಕೂಡಲೇ ಆತಂಕದಿಂದಿರುವ ನನ್ನ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದೆ. ಅವನ ಅಮ್ಮನ ಪ್ರೀತಿಯ ಅಡುಗೆ ಊಟ ಮಾಡಿ ಮಲಗಿದಾಗ ಸ್ವಲ್ಪ ನಿರಾಳವೆನಿಸಿತು. ಬೆಳಿಗ್ಗೆ ಹೊರಡುವಾಗ ಯಂಗ್ ಮ್ಯಾನ್ ಮೊಬೈಲ್ ಆನ್ ಮಾಡಿದ. ಅದರಲ್ಲಿ ಮುಂಗಾರು ಮಳೆಯ ಹಾಡು ಕೇಳಿಬಂತು. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು. ನಾನು ಹಾಡಿನಲ್ಲೇ ಉತ್ತರಿಸಿದೆ. ಉಲ್ಲಾಸದ ಹೂಮಳೆ ಜಿನುಗುತ್ತಿದೆ ನನ್ನಲ್ಲಿ. ಅಷ್ಟರಲ್ಲಿ ಅವನ ಅಮ್ಮ ಚಾ ತಿಂಡಿ ತಂದ್ಕೊಟ್ರು. ಅದಲ್ಲದೆ ನನ್ನ ಬಗ್ಗೆನೂ ವಿಚಾರಿಸಿದ್ರು. ಅವರು ಕೊಟ್ಟ ತಿಂಡಿ ತಿಂದು ಚಾ ಕುಡಿದು ಬಸ್ ಸ್ಟ್ಯಾಂಡ್ ಹತ್ರ ಬರುವಾಗ ಬಸ್ ಬಂತು. ಹೊರಡುವಾಗ ಆತನಿಗೆ ಟಾಟಾ ಮಾಡುತ್ತಾ ಹೇಳಿದೆ, ಇನ್ನೊಮ್ಮೆ ಭೇಟಿಯಾಗೋಣ. ಲಾಸ್ಟ್ ಬಸ್ಸಲ್ಲಿ ಅಲ್ಲ, ಫಸ್ಟ್ ಬಸ್ನಲ್ಲಿ. ಪ್ರತಿಯಾಗಿ ಆತ ಮುಗುಳ್ನಕ್ಕ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.